ತಗೊಳಕ್ಕೆ. ನಮ್ಮ 1300 ಅಂತಂದ್ರೆ ಟ್ರಸ್ಟ್ ಇರೋದು ನೋಡಿ. ನೀವು ಇವಾಗ ಅಮೌಂಟ್ ರಿಫಂಡ್ ಮಾಡಿದ್ರೆ ಸರಿ ಮೇಡಮ್, ರಿಟರ್ನ್ ಆಪ್ಷನ್ ಇಲ್ಲ ಮೇಡಮ್ ಅಂತಂದ್ರೆ ಅದೇನೇನೋ ಕರೆ. ಇವಾಗ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಧನ್ವಿಕಾ ಸ್ಯಾರಿ. ಸೊ ಇವತ್ತು ನಿಮಗೆ ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ. ಇನ್ನೊಂದು ಸೀರೆ ಬುಕ್ ಮಾಡ್ಕೊಂಡೆ. ಇದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿತ್ತು, ಬಟ್ ಆ ಪೇಜ್ನ ನಾನು ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೆ. ಮತ್ತೆ ಒಳ್ಳೆ ಸೀರೆನೆ ಕಳ್ಸಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು 2 ಸೀರೆ ತಗೊಂಡೆ. ಅದು ಆಫರ್ ಇತ್ತು, ಬೈ 1 get 1 ಅನ್ನೋ ಆಫರ್ಗಳು ಅನ್ನೋದಿತ್ತು. ನನಗೆ ಈ ರೀತಿ ಐಡಿಯಾಗಳೇ ಇರ್ತಿರ್ಲಿಲ್ಲ ಅದ್ರ ಬಗ್ಗೆ. ಯಾವ ರೀತಿ ಅಂತಂದ್ರೆ, ಇವಾಗ ಒಂದು ದೊಡ್ಡ ದೊಡ್ಡ ಅಂಗಡಿಗಳು ಅನ್ಕೊಂಬಿಡಿ, ಅವ್ರ ಅಂಗಡಿಲಿ ಸೀರೆಗಳನ್ನ ಹಾಕ್ಸಿರ್ತಾರೆ, ಚೆನ್ನಾಗಿರೋ ಸೀರೆಗಳು ಸೇಲ್ ಆಗ್ಬಿಟ್ಟಿರ್ತವೆ. ಇನ್ನು ಸ್ವಲ್ಪ ಸೀರೆಗಳು ಮರ್ಚಿದ ಹತ್ರನೇ ಹಿಂಗೆ ಫೋಲ್ಡ್ ಮಾಡಿ ಇಟ್ಟಿರ್ತಾರಲ್ಲ, ಅದೇನಾಗುತ್ತೆ ದಿನ ದಿನ ಪ್ರಿಂಟ್ ಎಲ್ಲ ಶೇಡ್ ಆಗ್ಬಿಟ್ಟಿರುತ್ತೆ, ಅಥವಾ ಅದು ಮರ್ಚಿದ ಹತ್ರನೇ ಅಲ್ಲೇ ವೈಟ್ ಆಗಿ ಮಾರ್ಕ್ಗಳಾಗಿರ್ತವೆ. ಅದಕ್ಕೆ ಅವರು ಬೈ 1 get 1 ಜಸ್ಟ್ 500 ರುಪೀಸ್ ಸ್ಯಾರಿ, 300 ರುಪೀಸ್ ಸ್ಯಾರಿ ಅಂತ ಹೇಳ್ಬಿಟ್ಟು ಮಾರ್ಬಿಡ್ತಾರೆ. ಸೊ ಇವಾಗ ನನ್ನ ಹತ್ರ ತಗೊಂಡಿರೋರು ಗೊತ್ತಿರೋರಪ್ಪ, ಈ ರೀತಿ ಕೊಟ್ರೆ ಅವ್ರು ಬೈಕಂತಾರೆ ಅಥವಾ ರಿಟರ್ನ್ ತಗೊಂಬಂದು ಕೊಡ್ತಾರೆ ಅನ್ನೋ ಭಯ ನನ್ಗಿರುತ್ತೆ. ಆನ್ಲೈನಲ್ಲಿ ಗೊತ್ತೇ ಇರಲ್ಲ ಅವ್ರು ಯಾರೋ, ಜಸ್ಟ್ ಕಳಿಸ್ತಾರೆ. ಮೊದಲೇ ಅವರ ಬಯೋದಲ್ಲಿ ಇರುತ್ತೆ ಏನು, ನೋ ರಿಟರ್ನ್ಸು, ನೋ ರಿಫಂಡು, ಓನ್ಲಿ ಆನ್ಲೈನ್ ಪೇಮೆಂಟ್ ಅಂತ ಇರುತ್ತೆ. ಹಂಗಾಗಿ ಅವ್ರೇನು ಚಿಂತನೆ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಏನಿರುತ್ತೆ ಸೀರೆ ಫೋಲ್ಡ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ನನಗೂ ಇದೇ ರೀತಿ 1300 ರುಪೀಸು ಮೈಸೂರು ಸಿಲ್ಕ್ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೆ. ಕಳಿಸ್ಕೊಟ್ರು. ಆ ಸೀರೆ ಒಂದು ವಿಡಿಯೋನ ನಾನು ಹಾಕಿರ್ತೀನಿ, ಲಾಸ್ಟಲ್ಲಿ ನೋಡ್ಬೋದು. ಫುಲ್ದು ವೈಟ್ಗೆ ಅಲ್ಲಲ್ಲೇ ಸೀರೆ ಎಲ್ಲ ಆಗೋಗ್ಬಿಟ್ಟೈತೆ. ಮತ್ತೆ ಅದು ಬ್ಲೌಸ್ ಪೀಸ್ ಹತ್ರ ಏನು ಅಂತಂದ್ರೆ ಅದೇನೇನೋ ಕರೆ, ಇವಾಗ ಬಾಳೆಕಾಯಿ ಕರೆ ಬರುತ್ತೆ ನೋಡಿ, ಆ ರೀತಿ ಕರೆಗಳಾಗ್ಬಿಟ್ಟೈತೆ ಸೀರೆಗಳು. ಅದಾದ್ಮೇಲೆ ನಾನು 500 ರುಪೀಸ್ ಸ್ಯಾರಿ, ಪಿಂಕ್ ಕಲರು, ಅದೊಂಥರ ಕಲರು ತುಂಬ ಇಷ್ಟ ಆಗಿ ಅದು ನನಗೆ ಅಂತಾನೆ 500 ರುಪೀಸ್ ಕೊಟ್ಟು ಬುಕ್ ಮಾಡ್ಕೊಂಡೆ. ಅದು ಫೋನಲ್ಲೇ ಒಂದು ಕಲರ್ ಕಾಣ್ತು, ನನಗೆ ಕಳಿಸಿದ್ದೆ ಅದು ಶೇಡ್ ಆಗಿರೋ ಪಿಂಕ್ ಕಲರ್ ಕಳಿಸ್ಕೊಟ್ಟಿದ್ರು. ಆಮೇಲೆ ತಿರ್ಗಾ ನಾನು ಬರ್ತಿದ್ದಂಗೆನೆ ಅವ್ರಿಗೆ ನೀವು ಯಾರೇ ಆಗಲಿ, ನನ್ನ ಹತ್ರನೇ ಆಗಲಿ ಇನ್ನೊಬ್ರ ಹತ್ರನೇ ಆಗಲಿ, ಸೀರೆ ತೊಗೊಬೇಕಾರೆ ಸೀರೆ ಓಪನಿಂಗ್ ವಿಡಿಯೋ ಮಾಡ್ಕೊಳ್ಳಿ. ಏನೇ ಡ್ಯಾಮೇಜ್ ಇದ್ದರೂ ರಿಟರ್ನಿಗೆ ಅಥವಾ ರೀಫಂಡಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಆಲ್ಮೋಸ್ಟ್ ಹಂಗೆ ಮಾಡಿದೆ, ನಾನು ನೋಡ್ತಿರ್ತೀನಲ್ಲ ಅಂತಂದ್ಬಿಟ್ಟು ನಮ್ಮ ಮನೆಯವ್ರ ಕೈಲಿ ವಿಡಿಯೋ ಮಾಡಿಕೊಂಡು ನಾನು ಓಪನ್ ಮಾಡಿದೆ. ಅದಾದಮೇಲೆ ಎಲ್ಲ ಹಿಂಗಿತ್ತು. ಅದಾದಮೇಲೆ ತಿರ್ಗಾ ಅವ್ರಿಗೆ ವಿಡಿಯೋ ಫೋಟೋಗಳನ್ನ ವಾಟ್ಸಪ್ ಮಾಡಿದೆ. ಅದನ್ನು ಸಹ ನಾನು ವಾಟ್ಸಪ್ ಹಾಕಿರ್ತೀನಿ. ಇವಳೇನೋ ಒಂದು ಕಂಟೆಂಟ್ಗೋಸ್ಕರ ಸುಳ್ಳು ಹೇಳ್ತಾಳೆ ಅಂತಲ್ಲ, ನಾನು ಏನಿರುತ್ತೆ ನಾನು ಅದನ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ನಂತರ ಯಾರು ಮೋಸ ಹೋಗೋದು ಬೇಡ. ಇವಾಗ ಯಾರೇ ಆಗಲಿ ಹೆಣ್ಮಕ್ಳುಗಳು ಹಬ್ಬಗಳಿಗೆ ಸೀರೆ ತಗೊಬೇಕು ಅಂತಂದ್ರೆ ಆ ಟೈಮಿಗೆ ಅವತ್ತೇ ಉಟ್ಕೊಬೇಕು ಅನ್ನೋ ಆಸೆಯಿಂದ ತಗೊಂಡಿರ್ತಾರೆ. ಆವಾಗ ಏನಾದರೂ ಈ ರೀತಿ ಬಂತು ಅಂದರೆ ಯಾರು ಉಟ್ಕೊಳಕ್ಕೆ ಇಷ್ಟಪಡಲ್ಲ, ಆ ರೀತಿ ಯಾರಿಗೂ ಆಗ್ಬೇಡ್ದಲ್ವಾ. ಅದಕ್ಕೋಸ್ಕರ ನಾನು ಏನಿರುತ್ತೆ ಅದನ್ನೇ ವಿಡಿಯೋ ಮಾಡ್ತೀನಿ. ನೋಡ್ತಾ ಇರ್ಬೋದು, ನಾನು ಪಕ್ಕದಲ್ಲಿ ಹಾಕಿರ್ತೀನಿ ವಾಟ್ಸಪ್ ಸ್ಕ್ರೀನ್ಶಾಟು. ಕಳಿಸ್ದೆ, ಮೇಡಮ್ ಈ ರೀತಿ ಬಂದಿದೆ ಮೇಡಮ್, ನಮ್ಗೆ ಸೀರೆ ಇಷ್ಟ ಆಗಿಲ್ಲ, ನಾನು ರಿಟರ್ನ್ ಕಳಿಸ್ತೀನಿ ಅಂತಂದೆ. ನೋ ಮೇಡಮ್, ರಿಟರ್ನ್ ಆಪ್ಷನ್ ಇಲ್ಲ ಮೇಡಮ್ ಹೋಗ್ಲಿ ರೀಫಂಡ್ ಮಾಡಿಬಿಡಿ ಅಮೌಂಟು, ನಾನು ಸ್ಯಾರಿಂಗ್ ಕಳಿಸ್ಕೊಡ್ತೀನಿ ಅಂದರೆ, ನಮ್ಮಲ್ಲಿ ಮೊದಲೇ ಐತೆ ಮೇಡಮ್, ನಾವು ರೀಫಂಡ್ ಮಾಡಲ್ಲ, ನೀವು ತೊಗೊಬೇಕಾದ್ರೆ ನೀವು ಯೋಚನೆ ಮಾಡಬೇಕಿತ್ತು, ನಿಮ್ಮ ಸೆಲೆಕ್ಷನ್ ತಪ್ಪಾಗಿದೆ, ನಾವೇನು ಮಾಡೋಕ್ಕಾಗುತ್ತೆ, ಸೀರೆ ಬಂದಿರೋದಂಗೆ ನಮ್ಗೆ ಹೆಂಗೆ ಬಂತು, ನಾವು ನಿಮ್ಗೆ ಹಂಗೆ ಕಳಿಸ್ಕೊಟ್ಟಿದ್ದೀವಿ. ಅಮ್ಮ ಹೆಂಗಂದ್ರೆ ಹಂಗೆ ಸ್ಟಾರ್ಟ್ ಮಾಡಿಬಿಟ್ಲು. ನಾನು ಮೊದಲೇ ಕೇಳಬೇಕಾ, ನಾನು ಎಷ್ಟು ಸೈಲೆಂಟ್ ಆಗಿರ್ತೀನಿ ಅಷ್ಟೇ ಸೈಲೆಂಟು. ನನಗೆ ಕೆಣಕಕ್ಕೆ ಬಂದರೆ ನಾನು ಆ ಅಮ್ಮನ ಹಂಗೆ ಕೆಣಕ್ಬಿಡ್ತೀನಿ. ತಿರ್ಗಾ ವಿಡಿಯೋ ಕಾಲ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ನೀವು ರೀಫಂಡ್ ಮಾಡ್ತಿರೋ ಇಲ್ವೋ, ನೀವು ಇವಾಗ ಯೂಟ್ಯೂಬ್ ಅಂಥವಿಂಥವು ಸ್ಟಾರ್ಟ್ ಮಾಡಿದ್ದೀರಾ, ನಂದು ಯೂಟ್ಯೂಬ್ ಇದೆ, ಅದರಲ್ಲಿ 2000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಂದು ಇನ್ಸ್ಟಾಗ್ರಾಮ್ ಇದೆ, ಅದರಲ್ಲೂ 2000 ಫಾಲೋವರ್ಸ್ ಇದ್ದಾರೆ. ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಬೇಜಾನು ನನಗೂ ಫ್ಯಾನ್ ಸಪೋರ್ಟ್ ಐತೆ. ನಾನು ಎಲ್ಲ ಕಡೆ ನಿಮ್ಮದು ಏನು ಇನ್ಸ್ಟಾಗ್ರಾಮ್ ID, ವಾಟ್ಸಪ್ ನಂಬರು ಎಲ್ಲ ಹಿಡಿದು ಎಲ್ಲ ಕಡೆನೂ ಹಾಕ್ಬಿಡ್ತೀನಿ. ನೋಡಿ ಸುಮ್ಮನೆ ಏನಕ್ಕೆ ಈ ಥರ ಮಾಡ್ತೀರಾ ಜನಗಳಿಗೆ ಮೋಸ, ಹಂಗೆ ಹಿಂಗೆ ಅಂತ ನಾನು ಜೋರಾಗಿ ಸ್ಟಾರ್ಟ್ ಮಾಡ್ಕೊಂಡೆ. ಕಡೆಗೆ ಅಯ್ಯಮ್ಮ ನಾನು ಕೊಡೋದೇ ಇಲ್ಲ ಅಂತ ಕಟ್ ಮಾಡಿಬಿಟ್ಲು. ತಿರ್ಗಾ ಅದಾದಮೇಲೆ ನಾನು ಕೇಳಬೇಕಾ, ಹಿಂದೆನೇ ಹೋದೆ, ಒಂದು ಎಡಿಟ್ ಮಾಡಿದೆ, ಅವಳು ಕೊಟ್ಟಿರೋ ಸೀರೆಗಳಾಗಿರ್ಬೋದು, ಅವಳ ಫೋನ್ ನಂಬರು, ಅವಳ ಇನ್ಸ್ಟಾಗ್ರಾಮ್ ID ಎಲ್ಲನೂ ಹಾಕ್ಬಿಟ್ಟು ನಾನೇ ಒಂದು ಓನ್ ವಾಯ್ಸ್ ಕೊಟ್ಟೆ. ನೋಡಿ ಈ ರೀತಿ ಇಂಥ ಪೇಜ್ಗಳಲ್ಲಿ ಕೊಡ್ತಾ ಇದ್ದಾರೆ, ಯಾರು ತೊಗೊಳಕ್ಕೆ ಹೋಗ್ಬೇಡಿ, ಇದು ದೊಡ್ಡ ಫ್ರಾಡು ಮೋಸ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಕೋಪ ಆಯಿತೋ ಅಷ್ಟು ಕೋಪನೂ ಆ ವಿಡಿಯೋ ಮೇಲೆ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ತಿರ್ಗಾ ಅವಳಿಗೆ ಕಳಿಸ್ದೆ, ನೋಡಿರ್ಲಿಲ್ಲ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ನೋಡಿದ್ಲು ಮತ್ತೆ ಅಯ್ಯಮ್ಮ. ನೋಡ್ಬಿಟ್ಟು ನೋಡಿ ನೀವು ಇವಾಗ ಅಮೌಂಟ್ ರಿಫಂಡ್ ಮಾಡಿದ್ರೆ ಸರಿ, ಇಲ್ಲ ಅಂತಂದರೆ ನಾನು ಇದೇ ವಿಡಿಯೋನ ಎಲ್ಲ ಕಡೆ ಹಾಕ್ಬಿಟ್ಟು ನಿಮ್ಮದು ಏನು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಸುಮ್ಮನೆ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ, ನಂದು ಏನೈತೆ ಅಮೌಂಟ್ ರಿಫಂಡ್ ಮಾಡಿಬಿಡಿ ಅಂತ ಅಂದೆ. ತಿರ್ಗಾ ಅವರು ಸ್ವಲ್ಪ ಹೊತ್ತಾದಮೇಲೆ ಆಯಿತು ನೀವು ಕಳಿಸ್ಕೊಡಿ, ನೀವು ಕಳಿಸೋ ಟ್ರ್ಯಾಕಿಂಗ್ ID ಬರುತ್ತೆ, ನಾವು ಪೋಸ್ಟಲ್ಲಿ ಅವ್ರಿಗೆ ರಿಟರ್ನ್ ಕಳಿಸಾದ್ಮೇಲೆ ಆ ಟ್ರ್ಯಾಕಿಂಗ್ IDನ ನಾವು ಅವ್ರು ಕಳಿಸಾದ್ಮೇಲೆ ನಾನು ನಿಮ್ಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದರು. ತಿರ್ಗಾ ನಾನು ಆವಾಗಲೇ ಏನು ಅಂತಂದರೆ ನನಗೆ ಅವಾಗ ಮತ್ತೆ ಲಾಸು. ನನ್ನದೇ ಒಂದು ಓನ್ ಪ್ಯಾಕಿಂಗ್ ಕವರು, ಅದಕ್ಕೆ ಮತ್ತೆ ಕವರು. ತಿರ್ಗಾ ನಾನು ಅದರಲ್ಲಿ ಒಂದು ಲೆಟ್ರ್ ಬರೆದು ಕಳಿಸಿದ್ದೆ ಅವಳಿಗೆ, ಈ ರೀತಿ ಯಾರಿಗಾನ ಮೋಸ ಮಾಡಿಯಾ, ನಾನು ನನ್ನ ಹತ್ರ ಸೀರೆ ತಗೊಂಡವ್ರಿಗೆಲ್ಲ ನಾನು
ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್ ಧನ್ವಿಕಾ ಸ್ಯಾರಿ, ಕೀಪ್ ಸಪೋರ್ಟಿಂಗ್ ಮೀ, ಕೀಪ್ ಶಾಪಿಂಗ್ ಮೀ ಅಂತ ಹೇಳ್ಬಿಟ್ಟು ಏನೋ ಒಂದು ಗಿಫ್ಟ್ ಕಾರ್ಡ್ ಥರ, ಸಾರಿ ಥ್ಯಾಂಕ್ಸ್ ಕಾರ್ಡ್ ಥರ ನಾನೇ ಬರೆದು ಅದಕ್ಕೆ ನಾನು 10 ರುಪೀಸ್ದು ಒಂದು ಪಿನ್ನನ್ನು ಅದ್ರೊಳಗೆ ಹಾಕಿ ಕಳಿಸ್ತೀನಿ. ಸೊ ನಾನು ಅದನ್ನ ಅವಳಿಗೆ ಹಾಕಿ ಕಳಿಸಿದ್ದೆ, ನೋಡು ನೀನು ಸೀರೆ ವ್ಯಾಪಾರ ಮಾಡ್ತೀಯ, ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ರೀತಿ ಬರೆದು ತಿರ್ಗಾ ಪೋಸ್ಟ್ ಆಫೀಸಲ್ಲಿ ಹಾಕ್ತೆ. ನನಗೆ ಪೋಸ್ಟ್ದು 2 ಸ್ಯಾರಿಯಿಂದ ನನಗೆ 180 ರೂಪಾಯಿ ಏನೋ ಬಂದಿತ್ತು. ಅದನ್ನು ಸಹ ಬಿಲ್ಲಿಂದ ಎಳೆದು ವಾಟ್ಸಪ್ ಮಾಡಿದ್ದೀನಿ, ನೋಡಿ ನನಗೆ ಈ ರೀತಿ ಶಿಪ್ಪಿಂಗ್ ಚಾರ್ಜು ಸಹ ಸೇರಿ ಬರಬೇಕು, ನಿಮ್ಮದು ತಪ್ಪು, ನೀವು ಚೆನ್ನಾಗಿರೋ ಸ್ಯಾರಿ ಕಳ್ಸಿದ್ದಿದ್ರೆ ನಾನು ಮಡಿಕೊತಿದ್ದೆ, ನೀವು ಡ್ಯಾಮೇಜ್ ಸೀರೆ ಕೊಟ್ಟು ಕಳಿಸಿದ್ದೀರಾ, ಕಲರ್ ಶೇಡ್ ಆಗಿರೋದು ಕೊಟ್ಟು ಕಳಿಸಿದ್ದೀರಾ, ಇವಾಗ ನನ್ನ ಶಿಪ್ಪಿಂಗು ಸೇರಿಸಿ ಬರಬೇಕು, ಇಲ್ಲಿಲ್ಲ ಅಂದರೆ ನಾನು ಜಸ್ಟ್ ಈ ರೀತಿ ವಿಡಿಯೋಗಳನ್ನ ಪೋಸ್ಟ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದೆ. ನಂದು ಇನ್ಸ್ಟಾಗ್ರಾಮಲ್ಲಿ ನಂದು ಮ್ಯಾರೇಜ್ದು ಆ್ಯನಿವರ್ಸರಿ ಕೇಕ್ ಕಟ್ ಮಾಡೋದು ಒಂದು ವಿಡಿಯೋ 1,60,000 ವ್ಯೂಸ್ ಏನೋ ಬಂದಿತ್ತು. ನಾನು ಅದನ್ನ ಮಾತ್ರ ಅವಳಿಗೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿದ್ದೆ, ನೋಡು ನಾನು ಯಾವುದೇ ರೀಲ್ಸ್ ಹಾಕಿದ್ರು ನನಗೆ ಆಲ್ಮೋಸ್ಟ್ 1,00,000 ಮೇಲೆ ವ್ಯೂಸ್ ಬರುತ್ತೆ, ನಿನ್ನ ಸಬ್ಸ್ಕ್ರೈಬರ್ಸ್ ಯಾರನ್ನ ನಿನ್ನ ಫಾಲೋವರ್ಸು ನೋಡಿ ನಿನ್ನನ್ನು ಅನ್ಫಾಲೋ ಮಾಡಿಬಿಡ್ತಾರೆ, ಸುಮ್ಮನೆ ನನಗೆ ಶಿಪ್ಪಿಂಗ್ ಚಾರ್ಜು ಸೇರಿಸಿ ಹಾಕು ಅಂತ ನಾನು ಜೋರು ಮಾಡಿದೆ. ತಿರ್ಗಾ ಆಯಿತು ಅಂತ ಹೇಳಿ ಕಳಿಸಿದ್ರು. ನಾನು ಟ್ರ್ಯಾಕಿಂಗ್ ಐ ಡಿ ಅವಳು ಕಳಿಸ್ದೆ, ತಿರ್ಗಾ ಅದಾದಮೇಲೆ ಅವಳೇ ಆಟೋಮೆಟಿಕ್ಲಿ ಫೋನ್ಪೇ ಮಾಡಿದ್ರು. ಸೊ ಈ ರೀತಿ ಆನ್ಲೈನಲ್ಲಿ ತುಂಬಾ ಸ್ಕ್ಯಾಮ್ ಆಗುತ್ತೆ, ತುಂಬಾ ಮೋಸ ಮಾಡ್ತಾರೆ. ಹಾಗಾಗಿ ಯಾರೇ ಆಗಲಿ ನಿಮಗೆ ಗೊತ್ತಿರೋರಾಗಿದ್ದರೆ ಬುಕ್ ಮಾಡ್ಕೊಳ್ಳಿ, ಅಥವಾ ನೀವು ಆ ಪೇಜ್ನ ತುಂಬ ದಿನದಿಂದ ಫಾಲೋ ಮಾಡಿದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಎರಡೂ ಆಗಲಿಲ್ವಾ, ಡೈರೆಕ್ಟ್ ಶಾಪ್ಗೆ ಹೋಗಿ 100 ರೂಪಾಯಿ ಜಾಸ್ತಿ ಆದರೂ ಶಾಪಲ್ಲೇ ತೊಗೊಂಬಿಡಿ ಬೆಸ್ಟು. ಆ ರೀತಿ ಸ್ಯಾರಿಗಳನ್ನ ತಗೊಂಡು ಏನಾದರೂ ಮೋಸ ಹೋದ್ರಿ ಅಂತಂದರೆ ಒಂದು ದಿನ ಉಟ್ಕೊಳ್ಳೋಂಗೂ ಇರಲಿಲ್ಲ ಆ ಸೀರೆ, ಅಷ್ಟು ಎಲ್ಲ ವೈಟ್ ಪ್ಯಾಚಸ್ ಆಗಿಬಿಟ್ಟಿತ್ತು. ಹಂಗೆ ಕಳಿಸಿದ್ರು. ಈ ರೀತಿ ಆಗುತ್ತೆ ನೋಡಿ, ಯಾರೇ ಆಗಲಿ ಮೋಸಗೆ ಹೋಗಬೇಡಿ. ಫೋಟೋದಲ್ಲಿ ಇವಾಗ ನಾನೇ ಆಗಲಿ ಫೋಟೋ ಹೊಡಿಬೇಕಾದ್ರೆ ನಾನು ಎಕ್ಸ್ಟ್ರಾ ಲೈಟ್ನ ಆ್ಯಡ್ ಮಾಡ್ಕೊತೀನಿ, ಯಾಕಪ್ಪ ಅಂತಂದರೆ ಅದ್ರದ್ದು ಒಂದು ಶೈನಿಂಗ್ ಆಗಿರ್ಬೋದು, ಚೆನ್ನಾಗಿ ಕಾಣುತ್ತೆ, ಕಸ್ಟಮರ್ ಬೇಗ ತೊಗೊತಾರೆ ಅಂತ ಹೇಳ್ಬಿಟ್ಟು. ನೀವು ಎಲ್ಲೇ ಆಗಲಿ ಸ್ಯಾರಿ ತೊಗೊಬೇಕಾರೆ ಒಂದು ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಸೀರೆ ತೊಗೊಳ್ಳಿ. ಇವಾಗ ನನ್ನ ಹತ್ರ ಸೀರೆ ತೊಗೊಳ್ಳೋರು ಅಷ್ಟೇ ಆನ್ಲೈನಲ್ಲಿ, ಅಕ್ಕ ವಿಡಿಯೋ ಕಾಲ್ ಮಾಡ್ತೀನಿ, ಪಿಕ್ ಮಾಡಿ ಅದು ಸೀರೆ ಒಂದ್ಸಲಿ ಓಪನ್ ಮಾಡಿ ತೋರಿಸ್ಬಿಡಿ ಅಕ್ಕ ಅಂತ ಹೇಳ್ತಾರೆ, ಅಥವಾ ಫೋಟೋ ಹೊಡೆದು ಕಳಿಸಿ ಅಂತ ಹೇಳ್ತಾರೆ. ನಾನು ಆ ಟೈಮ್ಗೆ ಆಗಲಿಲ್ಲ ಅಂತಂದ್ರೂ ನನಗೆ ಒಂದು ಚಿಕ್ಕ ಪಾಪು ಇದೆ, ಆ ಟೈಮಲ್ಲಿ ಪಾಪು ಮನ್ಗಿದ್ರೆ ನಾನು ಪಿಕ್ ಮಾಡಿ ಹಿಂದೆನೇ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಪಾಪುನ ಮನ್ಗಿಸ್ಬಿಟ್ಟು ನಾನು ಆಮೇಲೆ ಮತ್ತೆ ತಿರ್ಗಾ ಅವ್ರಿಗೆ ವಿಡಿಯೋ ಮಾಡಿ ಫೋಟೋ ಕಳಿಸಿ ಅವರು ಓಕೆ ಅಂತ ಅಂದಮೇಲೆ ಅವ್ರಿಗೆ ಅಡ್ರೆಸ್ಸಿಗೆ ನಾನು ಕೊರಿಯರ್ ಮಾಡಿ ಕೊಟ್ಟು ಕಳಿಸ್ತೀನಿ. ಈ ಥರ ಫ್ರಾಡ್ಗಳನ್ನ ಮಾಡ್ತಿರ್ತಾರೆ. ಯಾರೇ ಆಗಲಿ ತುಂಬ ಹುಷಾರಾಗಿ ಬುಕ್ ಮಾಡ್ಕೊಳ್ಳಿ. ಸೀರೆ ಆಗಲಿ ಯಾರೇ ಆಗಲಿ ಬಲ್ಕ್ ಕ್ವಾಂಟಿಟಿಲಿ ಡೈರೆಕ್ಟ್ ಬುಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನೇನಾದರೂ ಅನುಶ್ರೀ ಸೀರೆ 20 ಸೀರೆ ತರಿಸಿದ್ದಿದ್ರೆ ಒಂದೇ ಸಲ ಸೀರೆ ಬಿಸ್ನೆಸ್ನ ನಾನು ಸ್ಟಾಪ್ ಮಾಡಿಬಿಡ್ಬೇಕಾಗಿತ್ತು. ಹಾಗಾಗಿ ನೋಡಿ ಬುಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ತೆಳ್ಳಗಿದೆ, ಆ ಯಮ್ಮಗೆ ಹೆಂಗಾನ ಮನ್ಸ್ಕೊಂತೋ 700 ರೂಪಾಯಿ ಈ ಸೀರೆ ತಗೊಳಕ್ಕೆ. ನಮ್ಮ ಮನೇಲಿ ನೋಡಿ ನನಗೆ ಬೈದ್ರು ನಮ್ಮಮ್ಮ, ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿ ಏನು, ನಿಂದೆ ದುಡ್ಡು ಕಳ್ಕೊಂತೀಯ ಏನು ಅಂತ, ಹುಷಾರಾಗಿ ಮಾಡು ಅಂತ ಹೇಳ್ಬಿಟ್ಟು. ಆಮೇಲಿಂದನೇ ನಾವು ಶಾಪ್ಗೆ ಹೋಗಿ ಸೀರೆಗಳನ್ನ ತಗೊಂಡು ವಿಡಿಯೋಗಳನ್ನ ಮಾಡ್ತಾ ಇರೋದು. ನೋಡಿ ಹೆಂಗೆ ಬರುತ್ತೆ ಸೀರೆಗಳು, ಗೊತ್ತಾಯ್ತಲ್ಲ ಆನ್ಲೈನ್ ಸ್ಕ್ಯಾಮ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ಪೋಸ್ಟ್ ಅಂತಂದರೆ ನಾನು ಸ್ಟಾರ್ಟ್ ಮಾಡಿ ಆಲ್ರೆಡಿ 3 ಮಂತ್ಸ್ ಆಯಿತು. 3 ಮಂತ್ಸಿಂದ ನನಗೆ ಪೋಸ್ಟಲ್ಲಿ ತುಂಬ ತೊಂದರೆ ಆಗ್ತೈತೆ. ಸೀರೆಗಳಲ್ಲಿ ಈ ರೀತಿ ಆನ್ಲೈನ್ ಸ್ಕ್ಯಾಮ್ಗಳಾಗ್ತೈತೆ. ಸೊ ಇವತ್ತು ನಿಮ್ಗೆ ಆನ್ಲೈನ್ ಸ್ಕ್ಯಾಮಲ್ಲಿ ಸೀರೆಗಳು ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದೊಂದು ತಿಳಿಸ್ಕೊಟ್ಟೆ. ಪೋಸ್ಟ್ ಆಫೀಸಲ್ಲಿ ಯಾವ ರೀತಿ ನಿಮಗೆ ಮೋಸ ಆಗುತ್ತೆ ಅನ್ನೋದನ್ನ ಅದು ತಿಳಿಸ್ಕೊಡ್ತೀನಿ. ಪೋಸ್ಟ್ ಆಫೀಸಲ್ಲಿ ಆಗಲ್ಲ, ನಿಮಗೆ ಶಿಪ್ಪಿಂಗಲ್ಲಿ ಎಷ್ಟು ಚಾರ್ಜಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನ ನಾನು ಅದ್ರದ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇದೇ ರೀತಿ ಆನ್ಲೈನಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿ ಮೋಸ ಹೋಗಿದ್ದೀರಾ, ಎಷ್ಟು ಫ್ರಾಡ್ ಆಗಿದ್ದೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್.